ಯಾವ ವ್ಯಕ್ತಿಯ ಕರ್ಮ ಚೆನ್ನಾಗಿರ್ತದೋ ಆ ವ್ಯಕ್ತಿಯ ಭವಿಷ್ಯದಲ್ಲಿ ಎಂದಿಗೂ ಕತ್ಲೆ ಅಂತ ಆವರಿಸೋದೇ ಇಲ್ಲ. ಹಾಗಾಗಿ ನೀವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಅದಕ್ಕೊಂದು ಶ್ರದ್ಧೆ, ನಿಷ್ಠೆ, ಭಕ್ತಿ, ಗೌರವ ಎಲ್ಲ ಇಟ್ಟು ಕೆಲಸ ಮಾಡಿದರೆ ನಿಮ್ಮ ಭವಿಷ್ಯ ಉಜ್ವಲವಾಗಿರ್ತದೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜುಲೈ ತಿಂಗಳ ಈ ಸಿಂಹರಾಶಿಯ ಮಾಸ್ಟರ್ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಈ ಜುಲೈ ತಿಂಗಳು ಹೇಳುವಂಥದ್ದು ಈ ಸಿಂಹರಾಶಿಯವರಿಗೆ ಅತಿ ಉತ್ತಮವಾಗಿರುವಂಥದ್ದು. ಎಲ್ಲಿವರೆಗೆ ಅಂತಂದರೆ 16ನೇ ತಾರೀಕುವರೆಗೆ. ಆದರೆ 16ನೇ ತಾರೀಕು ನಂತರ ಚೆನ್ನಾಗಿದೆಯಾ ಅಥವಾ ಚೆನ್ನಾಗಿಲ್ವಾ ಅಂದ್ಕೊಂಡು ನೀವು ಕೇಳಿದರೆ 16ನೇ ತಾರೀಕು ನಂತರನೂ ಚೆನ್ನಾಗಿದೆ. ಒಂದು ಸ್ವಲ್ಪ ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಒಂದು ಸ್ವಲ್ಪ ನಿಧಾನಗತಿಯತ್ತ ಸಾಗ್ತದೆ. ಯಾಕಂತಂದರೆ ಈ ನಿಮ್ಮ ರಾಶಿಯಲ್ಲಿ ಗುರು ಜ್ಞಾನಸ್ಥಾನದಲ್ಲಿದ್ದರೆ ಶನಿಯು ಕರ್ಮಸ್ಥಾನದಲ್ಲಿ ಇರುವಂಥದ್ದು. ಗುರು ಯಥೇಚ್ಛವಾದಂಥ ಒಂದು ಜ್ಞಾನ ಕೊಡ್ತಾ ಹೋಗ್ತಾನೆ. ನೀವು ಏನೆಲ್ಲ ಕೆಲಸ ಮಾಡ್ತೀರೋ, ತಾವು ಏನೆಲ್ಲ ಕರ್ಮ ಮಾಡ್ತೀರೋ ಅದಕ್ಕೆ ಶನಿ ಬಲವಾಗಿ ನಿಂತ್ಕೊಂಡಿರ್ತಾನೆ. ಹಾಗಾಗಿ ಈ ಜುಲೈ ತಿಂಗಳು ಹೇಳುವಂಥದ್ದು ನೀವು ಭಯ ಬೀಳುವಂಥದ್ದು ಏನೂ ಅವಶ್ಯಕತೆ ಇಲ್ಲ. ಎಲ್ಲವೂ ಚೆನ್ನಾಗೇ ಸಾಗುವಂಥದ್ದು. ಹಾಗಾದರೆ ಏನೆಲ್ಲ ನಿಮ್ಮ ರಾಶಿಯಲ್ಲಿ ಈ ಜುಲೈ ತಿಂಗಳಲ್ಲಿ ಕಾದಿದೆ, ಯಾವುದೆಲ್ಲ ಒಳ್ಳೆಯ ಫಲಗಳಿದೆ ಅಥವಾ ಯಾವುದೆಲ್ಲ ಕೆಟ್ಟದಿದೆ ಅನ್ನುವಂಥದ್ದು ಒಂದೊಂದಾಗಿ ನೋಡ್ಕೊಂಬರೋಣ. ನಿಮ್ಮ ಅಧಿಪತಿಯಾಗಿರುವಂಥದ್ದು ಸೂರ್ಯದೇವ, ಅದೆಲ್ಲ ನಿಮ್ಗೆ ತಿಳಿದಿರುವಂಥದ್ದು. ಮೊದಲನೆಯದಾಗಿ ಆರೋಗ್ಯ ವಿಷಯಕ್ಕೆ ಬಂದರೆ 16ನೇ ತಾರೀಕುವರೆಗೂ ಆರೋಗ್ಯ ಅತ್ಯುತ್ತಮವಾಗಿರ್ತದೆ. 16ನೇ ತಾರೀಕು ನಂತರದಲ್ಲಿ ನಿಮ್ಗೆ ಸ್ವಲ್ಪ ಸೊಂಟ ನೋವು ಬರುವಂಥದ್ದು, ಮೊಳಕಾಲು ನೋವು ಬರುವಂಥದ್ದು, ತಲೆನೋವು ಬರುವಂಥದ್ದು, ಒಂದು ಸಣ್ಣ ಪುಟ್ಟ ಮೈಗ್ರೇನ್ ಥರ ಆಗುವಂಥದ್ದು ಆಗ್ತದೆ. ಹಾಗಂತ ನೀವೇನು ಭಯ ಬೀಳುವಂಥದ್ದು ಅಂಥ ಗಂಭೀರ ಸಮಸ್ಯೆಗಳೇನೂ ಬರೋದಿಲ್ಲ. ಬಟ್ ಏನೇ ಇದ್ದರೂ ಈಗ ಬರುವಂಥದ್ದು ಅಥವಾ ನಡೀತಾ ಇರುವಂಥದ್ದು ಮಳೆಗಾಲ ಜಸ್ಟ್ ಸ್ಟಾರ್ಟ್ ಆಗಿದೆ. ಇನ್ನು ಬರುವಂಥ ದಿನಗಳಲ್ಲಿ ತುಂಬ ಮಳೆ ಬೀಳುವಂಥ ಸಾಧ್ಯತೆಯೂ ಇದೆ. ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು. ಅದು ಏಜ್ಡ್ ಪರ್ಸನ್ ಆಗಿರಲಿ, ಯಂಗಾಗಿರಲಿ, ಯಾರೇ ಆಗಿರಲಿ, ನಾನು ಹೇಳ್ತಾ ಇರುವಂಥದ್ದು ಆಯಿತಾ. ಈಗಿನ ಕಾಲದಲ್ಲಿ ಯಾರಿಗೂ ಒಂದು ಸಣ್ಣ ಪುಟ್ಟ ಒಂದು ಡಿಸೀಸಸ್ ಬರಬೇಕು, ಒಂದು ಚಿಕ್ಕ ಪುಟ್ಟ ನೆಗಡಿ ಕೆಮ್ಮು ಆಗಬೇಕು ಅಂದರೆ ಅದಕ್ಕೆ ವಯಸ್ಸಿನ ಏರುಪೇರು ಹೇಳುವಂಥದ್ದು ಏನೂ ಇಲ್ಲ ಅಲ್ವಾ. ಹಾಗಾಗಿ ಯಾರೇ ಇದ್ದರೂ ಕೂಡ ನಿಮ್ಮ ಆರೋಗ್ಯದತ್ತ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಈ ನಿಮ್ಮ ರಾಶಿಯಲ್ಲಿ ಶನಿ ಪಂಚಮ ಭಾವದಲ್ಲಿದ್ದರೆ ಒಂದು ಉತ್ತಮವಾದಂಥ ಉದ್ಯೋಗ ಅವಕಾಶ ಸಿಗುವಂಥದ್ದು, ಮತ್ತು ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳು ಅತ್ಯುತ್ತಮವಾಗಿರ್ತದೆ. ಹೇಗಾದರೂ ಆಗಲಿ ನಾನು ಮಾಡೇ ಮಾಡ್ತೀನಿ ಹೇಳುವಂಥದ್ದು ನಿಮ್ಮ ಮನಸ್ಸಿನಲ್ಲಿ ಹುಟ್ಕೊಳ್ಳುವಂಥದ್ದು. ನೀವು ಯಾವತ್ತಿದ್ರೂ ಒಂದು ಗಂಭೀರ ಸ್ವರೂಪದ ವ್ಯಕ್ತಿಗಳಾಗಿರ್ತೀರಿ. ಹೇಗಿದ್ದರೂ ಕೂಡ ಈ ಕಾಡಿನಲ್ಲಿ ಸಿಂಹ ಹೇಳ್ತಾನಂತೆ, ನನ್ನ ಬೇಟೆ ಯಾವತ್ತಿದ್ರೂ ನನಗೆ ಇದ್ದೇ ಇದೆ, ನಾನು ಹಸುವಾದಾಗಲೇ ಎದ್ದೇಳೋದು ಅಂತ. ಹಾಗಂತ ಈ ಮನುಷ್ಯ ಜನ್ಮದಲ್ಲಿ ಹಸುವಾದಾಗಲೇ ಎದ್ದೇಳಬೇಕು ಹೇಳುವಂಥದ್ದು ಏನೂ ಇಲ್ಲ. ಇವತ್ತು ಎಷ್ಟೇ ನಾವು ದುಡ್ದು ಸಂಪಾದನೆ ಮಾಡಿದರೂ ಕೂಡ ಅದು ಎಲ್ಲೋ ಒಂದು ಕಡೆಗೆ ನಮ್ಗೆ ಕಡಿಮೆನೇ ಆಗ್ತದೆ ಬಿಟ್ಟರೆ ಅದು ಜಾಸ್ತಿ ಆಯಿತು ಹೇಳುವಂಥದ್ದು ಇಲ್ಲಿ ತನಕ ನಾನು ಯಾರ ಬಾಯಲ್ಲೂ ಕೇಳಿದ್ದಿಲ್ಲ. ಹಾಗಾಗಿ ಸಿಂಹದ ನಡೆ ಇರಲಿ, ಆ ಸಿಂಹದ ಕಾರ್ಯಗಳು ಬೇಡ, ಹಸುವಾದಾಗಲೇ ಎದ್ದೇಳುವಂಥದ್ದು ಕಾರ್ಯಗಳು ಬೇಡ. ನೀವು ಮನುಷ್ಯನಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋಗಿ. ಖಂಡಿತವಾಗ್ಲೂ ಈ ತಿಂಗಳು ತುಂಬ ಚೆನ್ನಾಗೇ ಇರ್ತದೆ. ಯಾವುದೇ ಒಂದು ವಿಚಾರ ಆಗಿರಲಿ, ಈ ಸಿಂಹರಾಶಿಯವರಿಗೆ ನಾನು ಹೇಳ್ತಾ ಇರುವಂಥದ್ದು ಏನು ಅಂತಂದರೆ, ಈ ಸಿಂಹ ಏನು ಮಾಡ್ತದೆ, ಬೇಟೆ ಸಿಕ್ಕಿದ ಕೂಡಲೇ ಬೇಟೆ ಆಡಿಬಿಡೋದಿಲ್ಲ. ಕಾದು ತಾಳ್ಮೆಯಿಂದ ನೋಡಿ ಆಡುವಂಥದ್ದು. ಯಾಕಂದರೆ ಅದಕ್ಕೆ ಸ್ವಲ್ಪ ಹಸುವಾಗಬೇಕು, ಆವಾಗಲೇ ಪೌರುಷ ಜಾಸ್ತಿ ಆಗುವಂಥದ್ದು. ಯಾರಿಗೆ? ಸಿಂಹಕ್ಕೆ. ಬಟ್ ಮನುಷ್ಯ ಅಂತ ಬಂದಾಗ, ಒಂದು ವ್ಯಕ್ತಿಗತವಾಗಿ ತಗೊಂಡಾಗ ಈ ಕಲಿಯುಗದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮಗೆ ಸಿಕ್ಕ ಅವಕಾಶನ ಬೇಟೆ ಆಡಿಬಿಡಬೇಕು, ಸಿಕ್ಕ ಅವಕಾಶನ ಉಪಯೋಗ ಮಾಡ್ಕೊಂಡ್ಬಿಡಬೇಕು. ಈಗಿನ ಕಾಲದಲ್ಲಿ ಅವಕಾಶ ಸಿಗೋದೇ ಕಮ್ಮಿ. ಅಂಥ ಸಮಯದಲ್ಲಿ ಅವಕಾಶ ಸಿಕ್ಕಾಗ ಸಿಂಹದಂತೆ ಬೇಟೆಯಾಡಿ ಮುಗಿಸ್ಕೊಂಡು ಅದರಲ್ಲಿ ಒಂದು ಜಯ ಹೇಳುವಂಥದ್ದು ಗಳಿಸ್ಕೊಂಡು ಬಿಡಿ. ಮುಂದಿನ ಭವಿಷ್ಯದಲ್ಲಿ ನಮಗೆ ಗೊತ್ತಿಲ್ಲದ ಭವಿಷ್ಯ ಮುಂದೆ ಏನಾಗ್ತದೆ ಅಂದ್ಕೊಂಡು ನಮಗೆ ಗೊತ್ತಿಲ್ಲ. ನಾವೇನೇನೋ ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ, ಬಟ್ ಅಲ್ಲಿ ವಿಧಿಲಿಖಿತ ಮತ್ತೊಂದು ಇರ್ತದೆ. ಹಾಗಾಗಿ ನಮಗೆ ಫ್ಯೂಚರಿಗೆ ಬೇಕಾದಂಥ ಸೇವಿಂಗ್ಸ್ ಆಗಿರಲಿ, ಒಂದು ಅಮೌಂಟು ಹೇಳುವಂಥದ್ದು, ಒಂದು ದುಡ್ಡು ಹೇಳುವಂಥದ್ದು ಮೊದಲೇ ಮಾಡಿಟ್ಕೊಂಡ್ರೆ ಭಾಳ ಸೂಕ್ತ ಅಂತ ನನ್ನ ಅಭಿಪ್ರಾಯ. ನಿಮ್ಮ ಲವ್ ಲೈಫಿಗೆ ಬಂದರೆ, ಯಾರೆಲ್ಲ ಪ್ರೀತಿ ಮಾಡ್ತಾ ಇರೋರು, ಅದು ಗಂಡಾಗಲಿ ಹೆಣ್ಣಾಗಲಿ, ಈ ಲವ್ ಲೈಫಲ್ಲಿ ಬಂದುಬಿಟ್ಟು 5ನೇ ಮನೆ ತೋರಿಸ್ತದೆ. ಇದರಲ್ಲಿ ನಿಮಗೆ ಗುರು ಮತ್ತು ಸೂರ್ಯ ಒಂದೇ 11ನೇ ಮನೆಯಲ್ಲಿರೋದ್ರಿಂದ ನಿಮಗೆ ಜೀವಾತ್ಮ ಯೋಗ ಬರುವಂಥದ್ದು. ಗುರು ಅಂದರೆ ಜೀವ, ಸೂರ್ಯ ಅಂದರೆ ಆತ್ಮ. ಹೀಗಾಗಿ ನಿಮ್ಮ ಒಂದು ಲವ್ ಲೈಫ್ ಹೇಳುವಂಥದ್ದು ಏನಿದೆ, ನಿಮ್ಮ ಸಂಗಾತಿ ಜೊತೆಗೆ, ನೀವು ಪ್ರೀತಿ ಮಾಡ್ತಿರುವಂಥ ಸಂಗಾತಿ ಜೊತೆಗೆ 16ನೇ ತಾರೀಕು ಒಳಗಡೆಗೆ ನಿಮ್ಮದು ಲವ್ ಲೈಫ್ ಹೇಳುವಂಥದ್ದು ಲೈಲಾ ಮಜ್ನು ಥರ ಇರ್ತದೆ, ಆಯಿತಾ.
16ನೇ ತಾರೀಕು ನಂತರ ಏನಾಗ್ತದೆ ಕೇಳಿದರೆ, ಈ ಪ್ರೀತಿ ಅತಿಯಾದರೆ ಅಮೃತನೂ ವಿಷ ಆಗ್ತದಂತಲ್ವಾ, ಇದೇ ರೀತಿಯಾಗಿ ಈ ಪ್ರೀತಿ ಜಾಸ್ತಿ ಆದರೆ ಅಲ್ಲೊಂದು ಸ್ವಲ್ಪ ಕ್ಯೂಟ್ ಆದಂಥ ಒಂದು ಲವ್ ಸ್ಟೋರಿ ಹುಟ್ಕೊಳ್ತದೆ. ಒಂದು ಸ್ವಲ್ಪ ಕ್ಯೂಟ್ ಆದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು, ಒಂದು ಕ್ಯೂಟ್ ಆದ ಜಗಳಗಳು, ಅಥವಾ ಒಂದು ಸ್ವಲ್ಪ ಇರುಸು ಮುರುಸು, ಹುಡುಗ ಮೆಸೇಜ್ ಮಾಡಿದರೆ ಹುಡುಗಿ ರಿಪ್ಲೈ ಮಾಡದೇ ಇರುವಂಥದ್ದು, ಅಥವಾ ಹುಡುಗಿ ಮೆಸೇಜ್ ಮಾಡಿದರೆ ಹುಡುಗ ರಿಪ್ಲೈ ಮಾಡದೇ ಇರುವಂಥದ್ದು, ಒಂದು ಸ್ವಲ್ಪ ಮುಸುಕಿನ ಗುದ್ದಾಟದ ಥರ ಒಂದು ಕ್ಯೂಟ್ ಲವ್ ಸ್ಟೋರಿ ನಡೀತಾ ಇರ್ತದೆ. ಅದಕ್ಕೆ ನೀವು ಮನಸ್ಸು ಕೆಡಿಸ್ಕೊಳ್ಳುವಂಥದ್ದು ಏನೂ ಇಲ್ಲ. ಮುಂದಿನ ದಿನಗಳಲ್ಲಿ ಅಥವಾ ಈ ಜುಲೈ ತಿಂಗಳ ಎಂಡಲ್ಲಿ ಅದೆಲ್ಲ ಸರಿ ಹೋಗ್ತದೆ, ಆಯಿತಾ. ಅದೇ ರೀತಿಯಾಗಿ ಮದುವೆ ಆದವರು ವೈವಾಹಿಕ ಜೀವನ ಅಂತ ಬಂದರೆ, ಈ ವೈವಾಹಿಕ ಜೀವನದಲ್ಲೂ ಕೂಡ 16ನೇ ತಾರೀಕಿನ ಒಳಗೆ ತುಂಬ ಚೆನ್ನಾಗಿ ಅನ್ಯೋನ್ಯವಾಗಿ ಇರ್ತೀರ. 16ನೇ ತಾರೀಕು ನಂತರ ಏನಾಗ್ತದೆ ಕೇಳಿದರೆ, ಸಂಗಾತಿಯ ಜೊತೆಗೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಗಳು ಜಾಸ್ತಿ ಆಗ್ತದೆ, ವಾದ ವಿವಾದಗಳು ಜಾಸ್ತಿ ಆಗ್ತದೆ. ಅದು ಹಣಕಾಸಿನ ರೂಪದಲ್ಲಿ ಇರ್ಬೋದು, ನಿಮ್ಮ ಕೆಲಸದ ಬಿಜಿ ಶೆಡ್ಯೂಲಲ್ಲೂ ಕೂಡ ನೀವು ನನಗೆ ಟೈಮ್ ಕೊಟ್ಟಿಲ್ಲ ಆಳುವಂಥದ್ದು ಒಂದು ಆರ್ಗ್ಯುಮೆಂಟ್ ಆಗ್ಬೋದು, ಒಂದು ಸಣ್ಣ ಪುಟ್ಟ ಜಗಳ ಕೂಡ ಆಗುವಂಥದ್ದಿದೆ. ಹಾಗಾಗಿ ನಿಮ್ಮ ಈ ಆರ್ಗ್ಯುಮೆಂಟು, ಈ ಜಗಳದಿಂದ ನಿಮ್ಮ ಸಂಗಾತಿ ಆದವರು ಒಂದು ಸ್ವಲ್ಪ ಮನಸ್ಸಿಗೆ ತೊಗೊಂಡು ಒಂದು ಸ್ವಲ್ಪ ಆರೋಗ್ಯ ಹದಗೆಡುವ ಚಾನ್ಸಸ್ಸು ಕೂಡ ಇದೆ. ದಯವಿಟ್ಟು ಇಂಥ ಒಂದು ಜಗಳಕ್ಕೆ ಅಥವಾ ಇಂಥ ಒಂದು ಆರ್ಗ್ಯುಮೆಂಟಿಗೆ ಆಸ್ಪದ ಮಾಡಿ ಕೊಡಬೇಡಿ. ಆರೋಗ್ಯ ಚೆನ್ನಾಗಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ನಾಳೆ ದಿನ ನೀವಿಬ್ಬರು ಅನ್ಯೋನ್ಯವಾಗಿ ಇರ್ಬೋದು. ಒಂದು ಮಾತು ನಿಮ್ಗೆ ಹೇಳ್ತೇನೆ, ಇವತ್ತೊಂದು ಆರ್ಗ್ಯುಮೆಂಟ್ ಮಾಡ್ಬೋದು, ಒಂದು ಜಗಳ ಮಾಡ್ಬೋದು. ನಮ್ಮ ಸಂಗಾತಿ ಆದವರು ನಮ್ಮ ಜೊತೆಗಿದ್ದಾಗ ಅದ್ರ ಬೆಲೆ ನಮ್ಗೆ ಗೊತ್ತಾಗಿರೋದಿಲ್ಲ. ಯಾವಾಗ ನಮ್ಮ ಸಂಗಾತಿ ಆದವರು ಅವ್ರ ತವ್ರ ಮನೆಗೆ ಒಂದು 4 ದಿನದ ಮಾತಿಗೆ ಹೋಗಿರ್ತಾರೋ ಆವಾಗ ಅವ್ರ ಬೆಲೆ ಗೊತ್ತಾಗ್ತದೆ. ಅವಳಿಂದ ಏನೆಲ್ಲ ನಾನು ಅನುಭವಿಸ್ತಾ ಇದ್ದೆ ಅಥವಾ ಅವನಿಂದ ನಾನೇನೆಲ್ಲ ಅನುಭವಿಸ್ತಾ ಇದ್ದೆ ಹೇಳುವಂಥದ್ದು ನಿಮಗೆ ಒಂದು ಸ್ವಲ್ಪ ದಿನ ದೂರ, ಒಂದು ಸ್ವಲ್ಪ ದಿನ ಡಿಸ್ಟೆನ್ಸ್ ಗ್ಯಾಪ್ ಆದಾಗ ಇದೆಲ್ಲ ಗೊತ್ತಾಗ್ತದೆ. ಜೊತೆಗಿದ್ದಾಗ ಪ್ರೀತಿ ಹಂಚಿಕೊಂಡು ಅನ್ಯೋನ್ಯವಾಗಿರಿ. ಈ ಆರ್ಗ್ಯುಮೆಂಟು, ಈ ಜಗಳದಿಂದ ಯಾರೂ ಏನನ್ನೂ ಸಾಧನೆ ಮಾಡಿದ್ದಿಲ್ಲ ಈ ಪ್ರಪಂಚದಲ್ಲಿ. ನೀವು ಪ್ರೀತಿಯಿಂದ ಏನು ಬೇಕಾದರೂ ಒಂದು ಸಾಧನೆ ಮಾಡ್ಬೋದು, ಸಂಪಾದನೆ ಮಾಡ್ಬೋದು. ಅದನ್ನು ಬಿಟ್ಟು ಜಗಳದಿಂದ, ದ್ವೇಷದಿಂದ, ಶತ್ರುತ್ವದಿಂದ ಏನಾದರೂ ಸಾಧನೆ ಮಾಡ್ತೀನಿ ಅಂತಂದರೆ ಅದು ಶೂನ್ಯಕ್ಕೆ ಸಮಾನ ಆಗಿರ್ತದೆ, ಶೂನ್ಯನೇ ಆಗಿರ್ತದೆ. ನೆನಪಿ ಮುಂದೆ ನೋಡೋದಿದ್ದರೆ, ನೀವು ಮಾಡ್ತಿರುವಂಥ ಒಂದು ಬಿಸ್ನೆಸ್ ಆಗಿರಲಿ, ವ್ಯವಹಾರ ಆಗಿರಲಿ, ಕೆಲಸ ಆಗಿರಲಿ, ಒಂದು ಉದ್ಯೋಗ ಆಗಿರಲಿ, ಅದು ಪ್ರೈವೇಟ್ ಆದರೂ ಬಂತು, ಸ್ವ ಉದ್ಯೋಗ ಆದರೂ ಬಂತು, ಅಥವಾ ಗೌರ್ಮೆಂಟಲ್ಲಿ ಕೆಲಸ ಮಾಡೋದಾದರೂ ಬಂತು. ಇಲ್ಲಿ ಏನಾಗ್ತದೆ ಕೇಳಿದರೆ, ಒಂದು ಬಿಸ್ನೆಸ್ ಅಂತ ಬಂದಾಗ 9th ಹೌಸ್, ಅದರಲ್ಲಿ ಬಂದುಬಿಟ್ಟು ಮಂಗಳ ಗ್ರಹ ನಿಮ್ಮ 9ನೇ ಮನೆಯಲ್ಲಿರೋದ್ರಿಂದ ಏನಾಗ್ತದೆ ಕೇಳಿದ್ರೆ ಉತ್ತಮವಾಗಿರ್ತದೆ, ವ್ಯವಹಾರಗಳು ಉತ್ತಮವಾಗಿರ್ತದೆ, ಬಿಸ್ನೆಸ್ಸು ಕೂಡ ಉತ್ತಮವಾಗಿರ್ತದೆ. ಆದರೆ ಒಂದು ಕಿವಿ ಮಾತು ಏನು ಅಂತಂದರೆ, ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಅಥವಾ ಈ ಜುಲೈ ತಿಂಗಳಲ್ಲಿ ಯಾರೆಲ್ಲ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದವರಿಗೆ ನಾನು ಈ ಸದ್ಯ ಬೇಡ ಅಂತ ಹೇಳ್ತೀನಿ. ಯಾವಾಗ ಈ ಜುಲೈ ತಿಂಗಳಲ್ಲಿ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಬೇಡ. ಯಾಕಂತಂದರೆ ನಿಮ್ಮ ಒಳಗಡೆ ಒಂದು ಸ್ವಲ್ಪ ಗೊಂದಲಗಳು ಉಂಟಾಗುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂತಂದರೆ ಈ ಮಂಗಲ ಗ್ರಹದ ಕಣ್ಣು ನಿಮ್ಮ ಮೇಲೆ ಇರ್ತದೆ. ಹಾಗಾಗಿ ನೀವು ವೈಯಕ್ತಿಕವಾಗಿ ಹೋದರೆ ಅತಿ ಉತ್ತಮವಾಗಿದೆ. ನೀವು ಮಾಡುವಂಥ ಉದ್ಯೋಗ, ನೀವು ಮಾಡುವಂಥ ಒಂದು ಕೆಲಸದಲ್ಲಿ, ನೀವು ಮಾಡುವಂಥ ಒಂದು ಬಿಸ್ನೆಸ್ ಆಗಲಿ, ಏನೇ ಆಗಿರಲಿ, ಅದು ಒಂದು ಉತ್ತಮವಾದಂಥ ಒಂದು ಬಿಸ್ನೆಸ್ಸು, ಅದರಲ್ಲಿ ಯಾವುದು ಸುಳ್ಳು ಮೋಸ ಇಲ್ಲ ಅಂತಂದರೆ ಅತಿ ಉತ್ತಮವಾಗಿ ನಡೆಯುವಂಥದ್ದು. ಅದೇ ರೀತಿಯಾಗಿ ಈ ಜುಲೈ ತಿಂಗಳಲ್ಲಿ ಬಂದುಬಿಟ್ಟು ಶುಕ್ರ ಗ್ರಹದ ಪ್ರಭಾವ ಏನು ಅಂತಂದರೆ, ಒಂದು ಹೊಸ ಕೆಲಸ ಸಿಗುವಂಥದ್ದಾಗ್ತದೆ. ನಿಮಗೆ ಹೊಸ ಉದ್ಯೋಗಗಳಲ್ಲಿ ಅವಕಾಶ ಸಿಗ್ತದೆ. ನೀವು ಮಾಡ್ತಿರುವಂಥ ಒಂದು ಉದ್ಯೋಗದಲ್ಲಿ ಏಳಿಗೆ ಆಗುವಂಥದ್ದು. ನೀವು ಹೇಳ್ಬೋದು, ಇಲ್ಲ ಸರ್ ನೀವು ಹೇಳ್ತಾನೆ ಇದ್ದೀರಿ, ನಮ್ದು ಇದ್ದಂಗೆ ಇದೆ, ಆಗಲಿಲ್ಲ ಅಂದ್ಕೊಂಡು ಸ್ವಲ್ಪ ಕಾದು ನೋಡಬೇಕಾಗ್ತದೆ. ನಾನು ಆವಾಗಲೇ ಹೇಳಿದೆ, ಶಿವಕ್ಕೆ ಉದಾಹರಣೆ ಕೊಟ್ಟು ಹೇಳಿದೆ, ಸಿಂಹರಾಶಿಯವರಿಗೆ ಸಿಂಹ ಯಾವತ್ತಿದ್ರೂ ಕಾದು ಬೇಟೆಯಾಡುವಂಥದ್ದು. ನಿಮಗೆ ಕಾದು ಆಗಿದೆ, ಇವಾಗ ಬೇಟೆಯಾಡುವಂಥ ಸಮಯ ಬಂದು ಈ ಜುಲೈ ತಿಂಗಳಾಗಿರ್ತದೆ. ಸಿಕ್ಕ ಅವಕಾಶನ ಕಳ್ಕೊಳ್ಳೋಕೆ ಹೋಗಬೇಡಿ. ದಯವಿಟ್ಟು ನೀವು ಬೇಟೆಯಾಡಿ. ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರ, ನೀವೇನೆಲ್ಲ ಪ್ಲ್ಯಾನ್ ಇಟ್ಕೊಂಡಿದ್ರಿ ಅಥವಾ ನೀವೇನೆಲ್ಲ ಪ್ಲ್ಯಾನ್ ಚಾರ್ಟ್ ಮಾಡಿ ಇಟ್ಕೊಂಡಿದ್ರಿ ಅದನ್ನೆಲ್ಲ ಕಾರ್ಯರೂಪಕ್ಕೆ ಬರುವಂಥದ್ದು ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಹಾಗಾಗಿ ಯಾವುದೇ ರೀತಿಯಾದಂಥ ನಿಮಗೆ ಒಂದು ಭಯ ಹೇಳುವಂಥದ್ದು ಬೇಡ. ನೀವು ತಗೊಂಡಿರುವಂಥ ನಿರ್ಧಾರ ನಿಮ್ಮ ಮನಸ್ಸಿಗೆ ಅದು ಸರಿಯಾಗಿದೆ, ಅದು ಪ್ರಬುದ್ಧವಾಗಿದೆ ಅಂದ್ಕೊಂಡು ನಿಮ್ಮ ಮನಸ್ಸಿಗೆ ಅನಿಸಬೇಕು. ಆವಾಗ ಮುನ್ನುಗ್ಗಿ ಖಂಡಿತವಾಗಲೂ ಈ ಉದ್ಯೋಗದಲ್ಲಿ ನಿಮಗೆ ಉತ್ತಮವಾದಂಥ ಒಂದು ಏಳಿಗೆ ಸಿಗ್ತದೆ ಮತ್ತು ಒಂದು ಹೊಸ ವಾತಾವರಣವೂ ಕೂಡ ಒಂದು ಕ್ರಿಯೇಟ್ ಆಗುವಂಥದ್ದು ಆಗ್ತದೆ. ಹಾಗಾಗಿ ಸಿಕ್ಕ ಅವಕಾಶನ ಬಿಡೋಕ್ಕೆ ಹೋಗಬೇಡಿ, ಮುನ್ನುಗ್ತಾ ಇರಿ, ತುಂಬ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಬಿಸ್ನೆಸ್ಸಲ್ಲಿ ನಿಮಗೆ ಏನು ಇನ್ಕಮ್ ಇದೆಯೋ ಅದೇ ಥರದ ಸ್ವಲ್ಪ ಖರ್ಚು ಕೂಡ ಈ ಜುಲೈ ತಿಂಗಳಲ್ಲಿ ಇರುವಂಥದ್ದು. ಕೆಲವೊಂದಿಷ್ಟು ಬಿಸ್ನೆಸ್ ಅಂತಂದ ಮೇಲೆ ನಾವು ಬಂಡವಾಳ ಹಾಕಬೇಕು, ಬಂಡವಾಳ ತೆಗಿಬೇಕು. ಆ ಬಂಡವಾಳ ಹಾಕುವಂಥದ್ದಾಗಿರಲಿ, ತೆಗೆಯುವಂಥದ್ದಾಗಿರಲಿ, ಅದು ಕಾಮನ್ ಥಿಂಗ್ಸ್. ಇಲ್ಲಿ ಏನಾಗ್ತದೆ ಕೇಳಿದ್ರೆ, ಈ ಕೆಲವೊಂದು ಆಫೀಸ್ಗಳಲ್ಲಿ ನಾನು ನೋಡಿದ ಪ್ರಕಾರ ಪಿಟಿ ಕ್ಯಾಶ್ ಅಂದ್ಕೊಂಡು ತೆಗೆದಿಡ್ತಾರೆ.
ಯಾರೇ ಒಬ್ಬರು ಈಗ ಒಂದು ಸ್ವಂತ ಬಿಸ್ನೆಸ್ ಸೆಲ್ಫ್ ಎಂಪ್ಲಾಯ್ಮೆಂಟಲ್ಲಿ ಇದ್ದವರು ಕೂಡ ಒಂದು ಪೆಟ್ಟಿ ಕ್ಯಾಶ್ ಅಂತ ತೆಗೆದಿರ್ತಾರೆ, ಒಂದು ಪೆಟ್ರೋಲಿಗೆ ಆಗಿರಲಿ, ಒಂದು ಪೇಪರಿಗೋ, ಒಂದು ಪೆನ್ನಿಗೋ, ಯಾವುದೋ ಒಂದು ಪ್ರಿಂಟರಿಗೋ ಅಂದ್ಕೊಂಡು. ಅಂಥ ಪೆಟ್ಟಿ ಕ್ಯಾಶಸ್ ಏನಿದೆಯೋ ಅದ್ರ ಪ್ರಮಾಣ ಜಾಸ್ತಿ ಆಗುವಂಥದ್ದು ಆಗ್ತದೆ. ಹಾಗಾಗಿ ನೀವೇನೇ ಮಾಡೋದಿದ್ರೂ ಕೂಡ ಇಂಥ ದುಂದು ವೆಚ್ಚ ಮಾಡ್ಕೊಳ್ಳೋಕೆ ಹೋಗಬೇಡಿ. ದುಂದು ವೆಚ್ಚ ಮಾಡ್ಕೊಂಡ್ರಿ ಅಂತಂದರೆ ಅದೆಲ್ಲೋ ಒಂದು ಕಡೆಗೆ ಜಾಸ್ತಿ ಅಮೌಂಟ್ ಹೋಗೋ ಥರ ನನಗೆ ಭಾಸವಾಗ್ತಿದೆ ಈ ಜುಲೈ ತಿಂಗಳಲ್ಲಿ. ಗೃಹಿಣಿಯರ ವಿಚಾರಕ್ಕೆ ಬಂದರೆ, ಯಾರೆಲ್ಲ ಬಂದುಬಿಟ್ಟು ಮನೆಯಿಂದ ಉದ್ಯೋಗ ಮಾಡ್ತಾ ಇರುವವರು ಅಥವಾ ಯಾರೆಲ್ಲ ಬಂದು ಮನೆಯಲ್ಲೇ ಬಂದುಬಿಟ್ಟು ಈಗೆಲ್ಲ ಬಂದುಬಿಟ್ಟು ಆನ್ಲೈನಲ್ಲಿ ಕೆಲಸ ಮಾಡುವವರು, ವರ್ಕ್ ಫ್ರಮ್ ಹೋಮ್ ಮಾಡುವವರು, ಅಥವಾ ನಿಮ್ಮ ಯಜಮಾನರು ಮಾಡುವಂಥದ್ದು ಒಂದು ಕೆಲಸಕ್ಕೆ ನೀವು ಒಂದು ಬೆಂಬಲವಾಗಿ ನಿಂತ್ಕೊಂಡು ಅವ್ರ ಜೊತೆ ಕೆಲಸ ಮಾಡ್ತಿರೋರಿಗೆಲ್ಲ ಅತಿ ಉತ್ತಮವಾಗಿದೆ. ಅದರಲ್ಲಿ ಬೇರೆ ಮಾತೇ ಇಲ್ಲ. ನಿಮ್ಮ ಒಂದು ಕೈಗುಣದಿಂದ ನಿಮ್ಮ ಯಜಮಾನರಿಗೂ ಕೂಡ ಒಂದು ಹೇರಳವಾದಂಥ ಧನ ಲಾಭ ಬರುವಂಥದ್ದಾಗ್ತದೆ. ಇದೆಲ್ಲ ನಿಮ್ಗೆ ಬರುವಂಥದ್ದು ಒಂದು ಶುಕ್ರನ ಫಲದಿಂದ. ಹಾಗಾಗಿ ನೀವು ಏನೇ ಕೆಲಸ ಮಾಡೋದಿದ್ರೂ ಕೂಡ ಶ್ರದ್ಧೆ, ನಿಷ್ಠೆ, ಭಕ್ತಿ ಭಾವದಿಂದ ಇರಲಿ. ಅದೇ ರೀತಿಯಾಗಿ ವಿದ್ಯಾರ್ಥಿ ಜೀವನ ಅಂತ ಬಂದರೆ ವಿದ್ಯಾರ್ಥಿಗಳಿಗೆ ಈ ಜುಲೈ ತಿಂಗಳು ಉತ್ತಮವಾಗಿದೆ. ಅದು ಜುಲೈ 16ನೇ ತಾರೀಕು ಒಳಗಡೆಗೆ ಅತಿ ಉತ್ತಮವಾಗಿದೆ. ಜುಲೈ 16ನೇ ತಾರೀಕು ನಂತರ ಏನಾಗ್ತದೆ ಕೇಳಿದರೆ ನಿಮಗೊಂದು ಸ್ವಲ್ಪ ಮಾನಸಿಕ ಕಿರಿಕಿರಿ ಆಗುವಂಥದ್ದು, ಓದೋ ಸಮಯದಲ್ಲಿ, ಬರೆಯೋ ಸಮಯದಲ್ಲಿ, ಅಥವಾ ನಿಮಗೆಲ್ಲೋ ಒಂದು ಕಡೆಗೆ ನಿಮಗೆ ಹೋಮ್ವರ್ಕ್ ಮಾಡಲಿಕ್ಕೆ ಟೈಮ್ ಸಿಗದೇ ಇರುವಷ್ಟು ಹೋಮ್ವರ್ಕ್ ಬರುವಂಥದ್ದಾಗಿರ್ಬೋದು, ಅಥವಾ ನಿಮಗೆ ಆ ಹೋಮ್ವರ್ಕ್ ಮಾಡೋಕ್ಕೂ ಕೂಡ ಟೈಮ್ ಇರೋದಿಲ್ಲ, ಅಷ್ಟೊಂದು ವರ್ಕ್ ಇರುವಂಥದ್ದು. ಯಾವುದೋ ಒಂದು ಸಣ್ಣ ಪುಟ್ಟ ಪ್ರಾಜೆಕ್ಟ್ ಇರ್ತದೆ, ಅಥವಾ ನಿಮ್ಮದೇ ಆಗಿರುವಂಥ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ತಾ ಇರ್ತೀರಿ, ಅಥವಾ ನೀವೊಂದು ಪ್ರಾಜೆಕ್ಟ್ ಕೈ ಎತ್ಕೊಂಡಿರ್ತೀರಿ. ನಾನು ಹೇಳ್ತಿರೋದು ಇದು ಇಂಜಿನಿಯರಿಂಗ್ ವಿಭಾಗದಲ್ಲಿ ಬರುವಂಥದ್ದು. ಅಥವಾ ಈಗೆಲ್ಲ ಬಂದಿದೆ LKG UKG ಇಂದನೇ ಸಣ್ಣ ಪುಟ್ಟ ಪ್ರಾಜೆಕ್ಟ್ಗಳು ಸ್ಟಾರ್ಟ್ ಆಗಿರ್ತದೆ ಅಲ್ವಾ. ಅಂಥವರಿಗೆಲ್ಲ ಒಂದು ಸಮಯದ ಅಭಾವ ಕಾಡಬಹುದು ನಿಮಗೆ. ಅದು ಬಿಟ್ಟರೆ ಮಿಕ್ಕಿದೇನೂ ಇಲ್ಲ. ಈ ಸಮಯದ ಅಭಾವದಿಂದ ಏನಾಗ್ತದೆ ಕೇಳಿದರೆ, ನೀವೇನೋ ಒಂದು ಪ್ರಾಜೆಕ್ಟೋ ಏನೋ ಹೋಮ್ವರ್ಕ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ತಂದೆ ಆದವರು, ನಿಮ್ಮ ತಾಯಿ ಆದವರು ಊಟಕ್ಕೆ ಬಾ ಅಂದ್ಕೊಂಡು ಕರೆದ್ರೂ ಕೂಡ ನಿಮ್ಗೆ ಅದು ಕಿರಿಕಿರಿ ಅನಿಸ್ಬೋದು. ದಯವಿಟ್ಟು ಅಂಥದಕ್ಕೆಲ್ಲ ನೀವು ಕಿರಿಕಿರಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಎಷ್ಟೇ ಇದ್ದರೂ ಕೂಡ ತಾಳ್ಮೆ ಇರಲಿ. ತಾಳ್ಮೆ ಇದ್ದವನು, ತಾಳ್ಮೆಯಿಂದ ವರ್ತಿಸಿದವನು, ಅವನು ಇವತ್ತವರೆಗೂ ಸೋತಿದ್ದದು ಹಿಸ್ಟ್ರಿನೇ ಇಲ್ಲ ಅಲ್ವಾ. ನಾವೇನು ಗಾಬರಿ ಮಾಡ್ಕೊಳ್ತೀವಿ, ಗಾಬರಿ ಮಾಡ್ಕೊಂಡು ಅರ್ಜೆಂಟ್ ಮಾಡಿದಾಗಲೇ ಆಕ್ಸಿಡೆಂಟ್ಗಳಾಗುವಂಥದ್ದು. ಅದಕ್ಕೆ ನಾನು ಹೇಳ್ತಿರುವಂಥದ್ದು, ಏನೇ ಇದ್ದರೂ ಕೂಡ ನೀವು ತಾಳ್ಮೆಯಿಂದ ಮುನ್ನುಗ್ಗಿ ವಿದ್ಯಾರ್ಥಿಗಳಾದವರು, ಮತ್ತು ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಿರುವಂಥ ವಿದ್ಯಾರ್ಥಿಗಳು, ಯಾರೆಲ್ಲ ಒಂದು ಪ್ರಿಪ್ರೇಷನಲ್ಲಿ ಇದ್ದವರು, ಅವರಿಗೂ ಕೂಡ ಅತಿ ಉತ್ತಮವಾಗಿದೆ. ಈ ಮಳೆಗಾಲ ಆಗಿರೋದ್ರಿಂದ ಕೆಲವೊಂದು ಒಳ್ಳೊಳ್ಳೆ ಪ್ಲೇಸ್ಗಳನ್ನು ನೋಡಬೇಕು, ಒಂದು ಪ್ರವಾಸ ಕೈಗೊಳ್ಳಬೇಕು ಕುಟುಂಬದವ್ರ ಜೊತೆಗೆ ಅಂದ್ಕೊಂಡು ಇದ್ದವರಿಗೂ ಕೂಡ ಒಂದು ಪ್ರವಾಸದ ಭಾಗ್ಯನೂ ಕೂಡ ಇದೆ. ಅದು ದೇಶ ಇರಲಿ, ವಿದೇಶ ಇರಲಿ, ನೀವು ಪ್ರವಾಸ ಕೈಗೊಳ್ತೀರಾ. ಅದರಲ್ಲೂ ಕೂಡ ನೀವು ಕೆಲವೊಂದಿಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಒಂದು ವಾತಾವರಣ ಕೂಡ ಈ ಜುಲೈ ತಿಂಗಳಲ್ಲಿ ಇದೆ. ಇಂಥ ಸಮಯ ಸಿಕ್ಕಾಗ ಬೇರೆ ಬೇರೆ ಪ್ರದೇಶಗಳಿಗೆ ಹೋಗಿ ಅಲ್ಲಿನ ಒಂದು ವಾತಾವರಣನ ಎಂಜಾಯ್ ಮಾಡಿ, ಅಲ್ಲಿನ ಜನರ ಜೊತೆಗೆ ಬೆರೀರಿ. ನಿಮಗೂ ಒಂದಿಷ್ಟು ಕೆಲಸದ ಒತ್ತಡದಿಂದ ಹೊರಗಡೆ ಬಂದಂಗೂ ಆಗ್ತದೆ, 4 ಹೊಸ ಸ್ನೇಹಿತರಿಗೂ ನೀವು ಸಂಪಾದನೆ ಮಾಡ್ದಂಗೂ ಆಗ್ತದೆ. ಆದರೆ ಎಲ್ಲೇ ಹೋಗಿ, ಎಲ್ಲೇ ಸುತ್ತಾಡಿ, ನೀವು ಹೋಗುವಂಥ ಗಾಡಿ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಮಾಡ್ತಿರುವಂಥ ಚಾಲನೆ ಮೇಲೆ ನಿಮಗೆ ಹದ್ದಿನ ಕಣ್ಣಿರಲಿ. ಅತಿ ಸೂಕ್ಷ್ಮವಾಗಿ ಹೋಗಿ ಬನ್ನಿ. ಯಾಕಂತಂದರೆ ಇದು ಮಳೆಗಾಲ ಆಗಿರ್ತದೆ. ಹಾಗಾಗಿ ಈ ಜುಲೈ ತಿಂಗಳು ಹೇಳುವಂಥದ್ದು ಸಿಂಹರಾಶಿಯವರಿಗೆ ಮಾಡಿಸ್ದಂಗಿದೆ. ಅದೇ ರೀತಿ ವಯಸ್ಸಾದವರ ಒಂದು ವಿಷಯಕ್ಕೆ ಬಂದರೆ, ವಯಸ್ಸಾದವ್ರಿಗೆ ನಾನು ಆವಾಗಲೇ ಹೇಳಿದೆ, ಜುಲೈ 16ನೇ ತಾರೀಕು ಒಳಗಡೆಗೆ ನಿಮ್ಮ ಆರೋಗ್ಯ ತುಂಬ ಚೆನ್ನಾಗೇ ಇರ್ತದೆ. ಅದರ ನಂತರ ಸ್ವಲ್ಪ ನೀವು ಅತೀವವಾಗಿ ಕೇರ್ ತೊಗೋಬೇಕಾಗ್ತದೆ. ಹಾಗಾಗಿ ನಿಮಗೂ ಕೂಡ, ನೀವು ಕೂಡ ಕೆಲವೊಬ್ಬರು ರಿಟೈರ್ಡ್ ಪರ್ಸನ್ ಇದ್ದವರು, ಮನೆಯಿಂದ ಕೆಲಸ ಮಾಡೋರು ಇದ್ದಾರೆ, ಇಲ್ಲ ಅಂತಂದರೆ ಬೇರೆ ಬೇರೆ ಆಫೀಸಿಗೆ ಹೋಗ್ಬಿಟ್ಟು ಒಂದು ಪಾರ್ಟ್ ಟೈಮ್ ಥರ ಕೆಲಸ ಮಾಡೋರು ಇದ್ದಾರೆ. ಅವರಿಗೂ ಕೂಡ ಅತಿ ಉತ್ತಮದಲ್ಲಿ ಉತ್ತಮವಾಗಿದೆ. ನಿಮ್ಮ ಆತ್ಮಸ್ಥೈರ್ಯ ಚೆನ್ನಾಗಿರಲಿ, ನಿಮ್ಮ ಮನೋಬಲ ಚೆನ್ನಾಗಿರಲಿ, ನಿಮ್ಮ ಒಂದು ಏನು ಗಟ್ಸ್ ಅಂತ ಹೇಳ್ತಾರೆ ಒಂದು ಸಿಂಹರಾಶಿಯವರಿಗೆ, ಆ ಗಟ್ಸಲ್ಲಿ ನೀವು ಕೆಲಸ ಮಾಡಿ, ಅಲ್ಲಿ ಎಲ್ಲೂ ಕೂಡ ನಿಮ್ಮ ವಯಸ್ಸಿನ ಅಂತರ ಅಂತ ಕಾಣೋದಿಲ್ಲ. ನೀವು ಯಾವತ್ತಿದ್ರೂ ಕೂಡ ಒಂದು ಯಂಗ್ ಆ್ಯಂಡ್ ಎನರ್ಜೆಟಿಕ್ಕೇ ಆಗಿರ್ತೀರಿ, ಅದರ ಬಗ್ಗೆ ನೋ ಡೌಟ್. ಹಾಗಾಗಿ ಇನ್ನು ಈ ಬರುವಂಥ ಜುಲೈ ತಿಂಗಳು ನಿಮಗೆಲ್ಲ ಒಳ್ಳೇದು ಮಾಡಲಿ. ಆ ಭಗವಂತ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡಿ ಇಷ್ಟಗಳನ್ನೆಲ್ಲ ಪೂರೈಸಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.